ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಒಳಮುಚ್ಚುಕ, ಮುಟ್ಟಿದರೆ ಮುನಿ ಅನ್ನೋ, ಮತ್ತು ಅದೇನೋ ಹೇಳ್ತಿರಲ್ಲ ಟಚ್ ಮೀ ನಾಟ್ ಅಂತ ಒಂದು ವನಸ್ಪತಿ ಇದು. ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಬಳಸ್ತಕ್ಕಂಥದ್ದು, ವಿಧಿವಿಧಾನಗಳು ಬೇರೆ ಬೇರೆ ಥರನೇ ಇರ್ತದೆ. ಆಯಿತಾ, ಇದ್ರ ಎಳೆಗಳನ್ನ ಸ್ವಲ್ಪ ಹುರಿದು ಅದನ್ನು ಕಾವು ಕೊಟ್ಟಾಗ ಮಂಡಿ ನೋವೆಲ್ಲ ಕಮ್ಮಿ ಆಗ್ತದೆ ಅನ್ನೋದು ಏನೇನೋ ಇದೆ. ಆಯಿತಾ, ಅದು ಅಷ್ಟಾಗಿ ನನಗೆ ಗೊತ್ತಿಲ್ಲ. ಆಯಿತಾ, ಇದು ಬಂದ್ಬಿಟ್ಟು ನಮ್ಮ ಒಂದು ವಾಮ ಮಾರ್ಗದಲ್ಲಿ, ವಾಮಾಚಾರ, ಮಾಟ ಮಂತ್ರ, ತಂತ್ರ, ಕುತಂತ್ರ ಪ್ರಯೋಗಗಳಲ್ಲಿ, ಕುತಂತ್ರ ಪ್ರಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಕೆಲವೊಂದು ವಶೀಕರಣ ಪ್ರಯೋಗಗಳಿಗೆ, ವಶೀಕರಣ ಆಕರ್ಷಣಾ ಪ್ರಯೋಗಗಳಿಗೆ ಬಳಸ್ತಕ್ಕಂಥದ್ದು. ಇದರೊಳಗೆ ವರಮುಡಿ ಅಂತಲೂ ಒಂದೈತೆ. ಅದು ನಂದು ಹಳೆ ವಿಡಿಯೋದಲ್ಲಿ ಇತ್ತು, ಇವಾಗ ಯಾರೋ ಡಿಲೀಟ್ ಮಾಡೋಕ್ಕವನೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಆಯಿತಾ, ಇದು ಒಳಮುಚ್ಚುಕ, ಇದು ಟಚ್ ಮೀ ನಾಟ್ ಅಂತ. ಆಯಿತಾ, ಇದು ಪ್ರಕೃತಿಯಲ್ಲಿ ಲೀನವಾಗಿರ್ತಕ್ಕಂಥ ಒಂದು ವನಸ್ಪತಿ ಇದು. ಇದಕ್ಕೇನು ಒಂದು ಮಿಷಿನರಿ ಇಲ್ಲ ಇನ್ನೊಂದು ಮತ್ತೊಂದು ಮಾಡಿಲ್ಲ. ಗಿಡಮೂಲಿಕೆ ಸುಳ್ಳು, ಮಾಟ ಮಂತ್ರ ಸುಳ್ಳು, ತಂತ್ರ ಕುತಂತ್ರ ಪ್ರಯೋಗಗಳು ಸುಳ್ಳು ಅಂತನ್ನೋರು. ಮತ್ತು ಇದು ಹೆಂಗೆ ಮಡ್ಚ್ಕೊಂತದೆ, ಮುಟ್ಟಿದ ತಕ್ಷಣ ಯಾಕೆ ಮಡ್ಚ್ಕೊಂತದೆ ಅದನ್ನು ನನಗೆ ಹೇಳಿ. ಅದಕ್ಕೆ ಈ ಕೆಲವೊಬ್ಬರು ಇದ್ದಾರೆ, ಇದು ಹೆಂಗೆ ಮಡ್ಚ್ಕೊಂತದೆ, ಯಾಕೆ ಮಡ್ಚ್ಕೊಂತದೆ, ಗಿಡಮೂಲಿಕೆ ಸುಳ್ಳು, ಮಾಟ ಮಂತ್ರ ಸುಳ್ಳು ಅಂತ ಎಲ್ಲ ಹೇಳ್ತಿರಲ್ಲ, ಇದು ಹೆಂಗೆ ಮಾಡ್ಕೊಂತದ ಮಗ? ಮತ್ತೆ ಇದಕ್ಕೇನು ಯಾವ ಮಿಷಿನರಿ ಇಕ್ಬಿಟ್ಟು ಅದನ್ನ ಎಲೆ ಮಡ್ಸ್ಕೊಳತ್ತಾರೆ ಏನೋ ಮಾಡವ್ರ ಯಾರನ ಅಲ್ವಾ? ಒಳ್ಳೇದು ಒಂದಿನ ಮೇಲೆ ಕೆಟ್ಟದ್ದು ಇದ್ದೇ ಇರ್ತದೆ ಮಗ. ಕೆಟ್ಟದ್ದು ಒಂದಿನ ಮೇಲೆ ಒಳ್ಳೇದು ಇದ್ದೇ ಇರ್ತದೆ. ಒಳ್ಳೇದು ಕೆಟ್ಟದ್ದು ಎರಡೂ ಇದ್ದಾಗಲೇ ಪ್ರಪಂಚ. ಭಗವದ್ಗೀತೆ ಸುಮ್ಮನೆ ಬರೆದಿಲ್ಲ. ಆಯಿತಾ, ಅದೇನೇ ಇರಲಿ, ಇದು ವಶೀಕರಣ ಪ್ರಯೋಗಕ್ಕೆ ಬರ್ತಕ್ಕಂಥದ್ದು. ಗುರುಪುಷ್ಯಾಮೃತ ಯೋಗ ಇದ್ದಾಗ ಇದನ್ನು ಬಿಳಿ ಎಕ್ಕದ ಹೂವನ್ನ ತಗೊಂಡೋಗಿ ಇದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿ, ವಿಭೂತಿ, ಗಂಧ, ಅಕ್ಷತೆ, ಷೋಡಶೋಪಚಾರಗಳಿಂದೆಲ್ಲ ಪೂಜೆ ಮಾಡಿ, ಇದಕ್ಕೆ ಮಂತ್ರ ಓಂ ನಮೋ ಭಗವತೆ ಕಾಲಭೈರವಾಯ ಸರ್ವ ಜನ ಸರ್ವಸ್ತ್ರೀ ಸರ್ವಪುರುಷ ವಶೀಕರಣಾಯ ಕ್ರೀಂ ರಂ ಫಟ್ ಸ್ವಾಹ ಅನ್ನೋ ಮಂತ್ರದಿಂದ ಅಭಿಮಂತ್ರಿಸಿ ಈ ಒಂದು ವನಸ್ಪತಿಯನ್ನು ನೀವು ತರಬೇಕಾಗ್ತದೆ. ಭಾನುವಾರ ಪುಷ್ಯ ನಕ್ಷತ್ರ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಇತ್ತು ಅಂತಂದಾಗ ನೀವು ಹಿಂದಿನ ದಿವಸನೇ ಹೋಗಿ ತರಬೇಕಾಗ್ತದೆ. ಬುಧವಾರ ತರಬೇಕು. ಆಯಿತಾ, ಬುಧವಾರ ದಿವಸ ಪೂಜೆ ಪುನಸ್ಕಾರಗಳನ್ನ ಮಾಡಿ ಬಿಟ್ಟಿರಬೇಕು. ತಿರುಗಿ ಗುರುವಾರ ದಿವಸ ಹೋಗಿ ಅದು ಬೇರೆ ಸಮೇತ ಕಿತ್ಕೊಂಡು ತಗೊಂಡು ಅದಕ್ಕೆಲ್ಲ ಹಾಲು ಮೊಸರು ಅಭಿಷೇಕ ಎಲ್ಲ ಮಾಡಿ ನೀಟಾಗಿ ಶುದ್ಧೀಕರಣ ಮಾಡಿ ಅದನ್ನು ಅಲ್ಲಿಂದ ಎತ್ಕೊಂಬಂದು ಹೆಣ್ಮಕ್ಳು ನೆರಳು ಬೀಳ್ದಂಗೆ ಅದನ್ನ ಎತ್ತಿಟ್ಕೊಂಡು ಅದನ್ನು ಪ್ರಯೋಗಕ್ಕೆ ಉಪಯೋಗಿಸ್ಕೋಬೋದು. ಆಯಿತಾ, ಇವಾಗೆಲ್ಲ ಗಂಗೆ ಅಂಗಡಿ ಎಲ್ಲ ಸಿಗ್ತವೆ. ಇವೆಲ್ಲ ಯಾವನು ಕಷ್ಟಪಡ್ತಾನೆ ಹಂಗೆ ಹಿಂಗೆ ಅಂತ ಅನ್ನೋರು. ಗಂಗೆ ಅಂಗಡಿ ಒಳಗೆ ಸಿಗೋದು ಅದು ಅಂಗಡಿಗೆ ಸೇರಿದ್ದು ಅಷ್ಟೇ. ಆಯಿತಾ, ಕೆಲಸಗಳು ಮಾಡಲ್ಲ. ನೀವೆಲ್ಲ ಗಂಗೆ ಅಂಗಡಿ ಒಳಗೆ ಸಿಗ್ತೈತೆ ಅಂತ ಅಂದ್ಬಿಟ್ಟು ತಗೊಂಬಂದ್ಬಿಟ್ಟು ಅದೇನೋ ಮಾಡಿಬಿಟ್ಟು ನಾನು ಮಾಡಿದ್ದ ಗುರುಗಳದು ಆಗಲಿಲ್ಲ ಅಂತ ನಾವೇನೋ ಮಾಡೋಕ್ಕಾಗಲ್ಲ. ನೀವೇ ಶ್ರದ್ಧೆ ವಹಿಸಿ ಮಾಡಬೇಕು. ಏಕಾಗ್ರತೆ ಇರಬೇಕು, ಜ್ಞಾನದ ಚಿಂತನೆ ಇರಬೇಕು, ಜ್ಞಾಪಕ ಶಕ್ತಿ ಇರಬೇಕು. ಒಂದೊಳ್ಳೆ ರೀತಿಯಲ್ಲಿ ಗಿಡಮೂಲಿಕೆನ ಮುಟ್ಟಬೇಕು.
ಗಿಡಮೂಲಿಕೆನ ತರಬೇಕು. ಇದೆಲ್ಲ ಇದಿಷ್ಟು ಪ್ರೋಸೆಸ್ಸು ಮಾಡಿದಾಗ ಮಾತ್ರ ಈ ಗಿಡಮೂಲಿಕೆ ಕೆಲಸ ಮಾಡ್ತದೆ. ನೀವೆಲ್ಲ ಇರೋ ತಾಂಬಂದ್ಬಿಟ್ಟು ಎಲ್ಲ ಏನೋ ಮಾಡಿಬಿಟ್ಟು ಆಗಲಿಲ್ಲ, ಅದಾಗಲಿಲ್ಲ, ಇದಾಗಲಿಲ್ಲ ಅಂತಂದರೆ ಅವೆಲ್ಲ ಏನೋ ನಡೆಯಲ್ಲ, ಆಯಿತಾ. ಇದಕ್ಕೆ ಯಂತ್ರಗಳಿರ್ತವೆ, ಮಂತ್ರಗಳಿರ್ತವೆ, ಅದಕ್ಕೆ ಜೀವಕಳೆ ಕೊಡೋಂಥ ಮಂತ್ರಗಳಿರ್ತವೆ, ಆಯಿತಾ. ಎಲ್ಲದೂ ಮಾಡಿದಾಗ ಮಾತ್ರ ಇದು ಗಿಡಮೂಲಿಕೆ ವರ್ಕ್ ಮಾಡೋಂಥದ್ದು, ಕೆಲಸ ಮಾಡೋಂಥದ್ದು, ಪ್ರಯೋಗ ನಡೆಸೋ ಅಂಥ ಒಂದು ಕೆಲಸ ಮಾಡೋಂಥದ್ದು. ನೀವು ಸುಮ್ಮನಾದ್ರು ಏನೋ ಮಾಡ್ತೀವಿ ಅಂತ ಹೋದರೆ ಏನೂ ಮಾಡೋಕ್ಕಾಗಲ್ಲ ಮಗ, ಆಯಿತಾ. ತುಂಬ ಅದ್ಭುತವಾಗಿರ್ತಕ್ಕಂಥ, ಅಗೋಚರವಾಗಿರ್ತಕ್ಕಂಥ ಒಂದು ವನಸ್ಪತಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಸಾಕಷ್ಟು ವಿಡಿಯೋಗಳು ಇದ್ದಾವೆ, ಸಾಕಷ್ಟು ಮಾಹಿತಿಗಳಿದ್ದಾವೆ, ಸಾಕಷ್ಟು ರೀತಿಯಲ್ಲಿರ್ತಕ್ಕಂಥ ತಂತ್ರ ಪ್ರಯೋಗಗಳು, ಮಂತ್ರ ಪ್ರಯೋಗಗಳು ಇದ್ದಾವೆ. ಅದನ್ನ ಮುಂದಿನ ಒಂದು ಕಾಲಘಟ್ಟದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.